ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪಂಜಾಬ್ ಕಿಂಗ್ಸ್ ವಿರುದ್ಧ ಡಿಸಿ ತಂಡಕ್ಕೆ 3 ವಿಕೆಟ್ಗಳ ಭರ್ಜರಿ ಗೆಲುವು ಬಳಿಕ ಫಾಸ್ಟ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿ ಹೋಗಿದೆ ಸ್ನೇಹಿತರೆ. ಅಷ್ಟಕ್ಕೂ ಪಿಬಿಕೆಸ್ ವಿರುದ್ಧ ಡಿಸಿ ತಂಡ 3 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಪಡೆದುಕೊಂಡ ಬಳಿಕ ಫಾಸ್ಟ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ಧರ್ಮಶಾಲಾ ಸ್ಟೇಡಿಯಂ ನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಒಂದು ಟಾಸ್ ಸೋತು ಬ್ಯಾಟ್ ಮಾಡಿದಂತ ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 210 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 211 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ಸ್ನೇಹಿತರೆ. ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿದಂತ ಪ್ರಿಯಾಂಶ್ ಆರ್ಯ 33 ಎಸೆತಗಳಲ್ಲಿ 6 ಸಿಕ್ಸ್ ಹಾಗೂ 2 4ಗಳೊಂದಿಗೆ 56 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು ಸ್ನೇಹಿತರೆ. ಇತ್ತ ಶ್ರೇಯಸ್ ಅಯ್ಯರ್ 36 ಎಸೆತಗಳಲ್ಲಿ 3 ಸಿಕ್ಸ್ ಹಾಗೂ 5 4ಗಳೊಂದಿಗೆ 59 ರನ್ ಗಳಿಸುವ ಮೂಲಕ ನಾಟ್ಔಟ್ ಆಗಿ ಕೂಡ ನಿಂತರು ಸ್ನೇಹಿತರೆ. ಇತ್ತ ಕೂಪರ್ ಕೆನಲ್ಲಿ 38 ರನ್ ಗಳಿಸುವ ಮೂಲಕ ಪೇಲನ್ ಕೂಡ ಸೇರಿಕೊಂಡ್ರೆ, ಇತ್ತ ಶೆಡ್ಗೆ ಅವರು 8 ಬಾಲ್ಗಳಲ್ಲಿ 2 ಸಿಕ್ಸ್ ಹಾಗೂ 2 4ಗಳೊಂದಿಗೆ 21 ರನ್ ಕೂಡ ಕಂಪ್ಲೀಟ್ ಮಾಡುವ ಮೂಲಕ ಕೊನೆವರೆಗೂ ನಿಂತು ನಾಟ್ಔಟ್ ಆಗಿ ಕೂಡ ನಿಂತರು ಸ್ನೇಹಿತರೆ. 20 ಓವರ್ಗಳನ್ನು ಆಡಿದಂತ ಪಿಬಿಕೆಸ್ ತಂಡ 210 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 211 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನೇ ನೀಡಿತು ಸ್ನೇಹಿತರೆ. 211 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಧ್ವಂಸ ಕೂಡ ಮಾಡಿತ್ತು ಪಿಬಿಕೆಸ್ ತಂಡವನ್ನ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿದಂತ ಕೆಎಲ್ ರಾಹುಲ್ 9 ರನ್ ಗಳಿಸುವ ಮೂಲಕ ಹೀನಾಯವಾದ ಆಟ ಆಡಿದರೆ, ಇತ್ತ ಪೊರೆಲ್ 5 ರನ್ ಗಳಿಸುವ ಮೂಲಕ ಔಟ್ ಆಗ್ತಾರೆ. ಆರಂಭಿಕರಾಗಿ ಡಿಸಿ ತಂಡದ ಪರವಾಗಿ ಅಷ್ಟೊಂದು ಪ್ರದರ್ಶನ ಬರದೇ ಇರುವ ಕಾರಣ ಲಯವನ್ನ ಡಿಸಿ ತಂಡ ಆರಂಭದಲ್ಲಿ ಕಳೆದುಕೊಂಡಿತ್ತು ಸ್ನೇಹಿತರೆ. ನಂತರ ಅಕ್ಷರ್ ಪಟೇಲ್ ಧ್ವಂಸ ಕೂಡ ಮಾಡಿದ್ರು. 30 ಎಸೆತಗಳಲ್ಲಿ 2 ಸಿಕ್ಸ್ ಹಾಗೂ 8 4ಗಳೊಂದಿಗೆ 56 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಸ್ನೇಹಿತರೆ. ಇತ್ತ ಡೇವಿಡ್ ಮಿಲ್ಲರ್ ಅವರು ಕೂಡ 51 ರನ್ ಗಳಿಸುವ ಮೂಲಕ ಅದ್ದೂರಿ ಆಟ ಆಡಿದ್ರೆ, ಕೊನೆಗೆ ತಿವಾರಿ ಅವರು ಸಖತ್ತಾಗಿ ಆಡ್ತಾರೆ. ಕೇವಲ 8 ಎಸೆತಗಳಲ್ಲಿ 2 4ಗಳೊಂದಿಗೆ 18 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಸ್ನೇಹಿತರೆ. ಅದು ಕೂಡ ಪಿಬಿಕೆಸ್ ವಿರುದ್ಧ ಡಿಸಿ ತಂಡ 19 ಓವರ್ಗಳಲ್ಲೇ ಪಂದ್ಯವನ್ನ ಗೆದ್ದಿದೆ. ಸಖತ್ತಾಗಿ ಕೂಡ ಡಾಮಿನೇಟ್ ಮಾಡಿತ್ತು ಸ್ನೇಹಿತರೆ. ಪಿಬಿಕೆಸ್ ವಿರುದ್ಧ ಡಿಸಿ ಅದ್ದೂರಿ ಗೆಲುವನ್ನ ಪಡೆದುಕೊಂಡಿದೆ. ಈ ಮೂಲಕವಾಗಿ ಆರ್ಸಿಬಿಗೆ ದೊಡ್ಡ ಲಾಭನೇ ಆಗಿ ಹೋಗಿದೆ ಸ್ನೇಹಿತರೆ. ಹೀಗಿದೆ ನೋಡಿ, ಪಿಬಿಕೆಸ್ ವಿರುದ್ಧ ಡಿಸಿ ತಂಡ ಗೆದ್ದ ಬಳಿಕ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ ಆರ್ಸಿಬಿ ತಂಡ 11 ಪಂದ್ಯಗಳಲ್ಲಿ 7 ಪಂದ್ಯನೂ ಕೂಡ ವಿನ್ ಆಗಿ +1.103 ರನ್ ನೊಂದಿಗೆ 14 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಾದ್ರೆ ಆರ್ಸಿಬಿ ತಂಡ ಇದೆ ಸ್ನೇಹಿತರೆ. ಇಂದು ಎಲ್ಲಾದ್ರೂ ಡಿಸಿ ವಿರುದ್ಧ ಪಿಬಿಕೆಸ್ ತಂಡ ಗೆದ್ದಿತ್ತು ಅಂತ ಹೇಳಿದ್ರೆ ಮೊದಲ ಸ್ಥಾನಕ್ಕೆ ಪಿಬಿಕೆಸ್ ತಂಡ ಬರ್ತಿತ್ತು. ಇದು ಆರ್ಸಿಬಿಗೆ ತುಂಬಾ ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು. ಡಿಸಿ ವಿರುದ್ಧ ಪಿಬಿಕೆಸ್ ತಂಡ ಸೋತ ಬಳಿಕ ಮೊದಲ ಸ್ಥಾನದ ಅವಕಾಶವನ್ನ ಪಿಬಿಕೆಸ್ ತಂಡ ಕಳೆದುಕೊಂಡಿದೆ ಸ್ನೇಹಿತರೆ. ಮೊದಲ ಸ್ಥಾನದಲ್ಲಿ ಆರ್ಸಿಬಿ ತಂಡ ಇದ್ರೆ, ಇತ್ತ ಎರಡನೇ ಸ್ಥಾನದಲ್ಲಿ ಎಸ್ಆರ್ಎಚ್ ತಂಡ 11 ಪಂದ್ಯಗಳಲ್ಲಿ 7 ಪಂದ್ಯನೂ ಕೂಡ ವಿನ್ ಆಗಿ +0.737 ರನ್ ನೊಂದಿಗೆ 14 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ ಎಸ್ಆರ್ಎಚ್ ತಂಡ ಇದೆ ಸ್ನೇಹಿತರೆ. ಮೂರನೇ ಸ್ಥಾನದಲ್ಲಿ ಜಿಟಿ ತಂಡ, 4ನೇ ಸ್ಥಾನದಲ್ಲಿ ಇಂದು ಡಿಸಿ ವಿರುದ್ಧ ಪಿಬಿಕೆಸ್ ಸೋತ ಬಳಿಕ ಪಂಜಾಬ್ ಕಿಂಗ್ಸ್ ತಂಡ 4ನೇ ಸ್ಥಾನಕ್ಕೆ ಬಂದು ಕೂತಿದೆ. ದೊಡ್ಡ ಬದಲಾವಣೆ ಆಯಿತು ಒಂದು ಸೋಲಿಂದ ಪಿಬಿಕೆಸ್ ತಂಡಕ್ಕೆ. ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡನೂ ಕೂಡ ಅದ್ದೂರಿ ಕಂಬ್ಯಾಕ್ ಮಾಡಿದೆ. 10 ಪಾಯಿಂಟ್ ಮಾಡಿಕೊಂಡಿದೆ. 12 ಪಂದ್ಯಗಳಲ್ಲಿ 5 ಪಂದ್ಯನೂ ಕೂಡ ವಿನ್ ಆಗಿ. ಇದು ಪಿಬಿಕೆಸ್ ವಿರುದ್ಧ ಡಿಸಿ ತಂಡ ಗೆದ್ದ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆದಂತ ಬದಲಾವಣೆ ಆಗಿತ್ತು ಸ್ನೇಹಿತರೆ. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ? ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.